ಹಾಯ್ ಫ್ರೆಂಡ್ಸ್, ಅರಣ್ಯ ಇಲಾಖೆಯಲ್ಲಿ ಒಂದು ಹೊಸದಾಗಿ ಒಂದು ನೋಟಿಫಿಕೇಶನ್ ಆಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಅದರ ಎಷ್ಟು ಹುದ್ದೆಗಳಿವೆ ಹಾಗೂ ಅದರ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಹಾಗೂ ಎಂಡ್ ಡೇಟು, ಹಾಗೆ ಅದ್ರ ಜೊತೆ ಎಕ್ಸಾಮ್ ಫೀ ಎಷ್ಟಿದೆ, ಅದೇ ರೀತಿ ಯಾವ್ಯಾವ ಜಿಲ್ಲೆಗೆ ಜಿಲ್ಲೆ ಅಲ್ಲ ಯಾವ್ಯಾವ ವೃತ್ತಕ್ಕೆ ಎಷ್ಟೆಷ್ಟು ಹುದ್ದೆಗಳಿವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇದೆ ಅದನ್ನು ಕೂಡ ಇದರಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ವಿಡಿಯೋನ ಕೊನೆಯವರಿಗೆ ನೋಡಿ. ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನೋಟಿಫಿಕೇಶನ್ ಆ ವೃಂದಗಳಿಗೆ ಅಂದರೆ ಆ ವಲಯಗಳಿಗೆ ನೋಟಿಫಿಕೇಶನ್ ಆಗಿದೆ. ಅದರ ಸಂಪೂರ್ಣ ಒಟ್ಟು ವಿಡಿಯೋನ ಒಂದರಲ್ಲಿ ಹಾಕಿರ್ತೀನಿ ನಾನು. ಈಗ ಒಂದು ಶಾಂಪಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಬೆಳಗಾವಿಗಿದ್ದು ಅದ್ರ ಅರ್ಜಿ ಸಲ್ಲಿಸೋ ವಿಧಾನ ನೋಡಿ. ಅರಣ್ಯ government.in ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನೋಡಿ ಅರ್ಜಿ ಸಲ್ಲಿಸುವ ದಿನಾಂಕ ಬಂದುಬಿಟ್ಟು 1/8/2026 31/8/2026 ಇರುತ್ತೆ. ಅದೇ ರೀತಿ ಪೇಮೆಂಟ್ ಮಾಡೋದು ಕೊನೆಯ ದಿನಾಂಕ 2/9/2026 ಇರುತ್ತೆ. ಅದೇ ರೀತಿ ಅರ್ಜಿ ಶುಲ್ಕ ಬಂದುಬಿಟ್ಟು ನೋಡಿ, ಸಾಮಾನ್ಯ ಮತ್ತು 2A 2B 3A ಮತ್ತು 3B ಅಭ್ಯರ್ಥಿಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಅದೇ ರೀತಿ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 50 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ವಿದ್ಯಾರ್ಥಿ ಬಂದುಬಿಟ್ಟು SSLC ಆಗಿರುತ್ತೆ ಇದರ ಹುದ್ದೆಗೆ. ಅದೇ ರೀತಿ ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷ ಬೇಕಾಗಿರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು 30 ಇರುತ್ತೆ. ಅದೇ ರೀತಿ 2A 2B ಮತ್ತು 3B ಅಭ್ಯರ್ಥಿಗಳಿಗೆ ಗರಿಷ್ಠ 32 ವರ್ಷ ಆಗಿರುತ್ತೆ. ಅದೇ ರೀತಿ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 33 ವರ್ಷ ಆಗಿರುತ್ತೆ. ಅದೇ ರೀತಿ ಮಾಜಿ ಸೈನಿಕರಿಗೆ ಅವರ ಸರ್ವಿಸ್ ಮುಗಿದ 3 ವರ್ಷದವರೆಗೆ ಅವಧಿ ಇರುತ್ತೆ. ನೆಕ್ಸ್ಟ್ ಬಂದು ಯಾವ್ಯಾವ ವಲಯದ ಎಷ್ಟು ಹುದ್ದೆಗಳು ಖಾಲಿವೆ ಅದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಪೂರ್ತಿಯಾಗಿ ನೋಡಿ. ವೇತನ ಶ್ರೇಣಿ ಮತ್ತು 29,600ರಿಂದ 52,800ವರೆಗೆ ಇರುತ್ತೆ. ಅದೇ ರೀತಿ ಕೆನರಾ ವೃತ್ತಕ್ಕೆ 67 ಹುದ್ದೆಗಳಿರ್ತವೆ. ನೆಕ್ಸ್ಟ್ ಕೊಡಗು ವೃತ್ತಕ್ಕೆ 32 ಹುದ್ದೆಗಳು. ಅದೇ ರೀತಿ ಧಾರವಾಡ ವೃತ್ತಕ್ಕೆ 12 ಹುದ್ದೆಗಳು ಖಾಲಿ ಇರುತ್ತವೆ ನೋಡಿ. ಹಾಸನ ವೃತ್ತಕ್ಕೆ 31 ಹುದ್ದೆಗಳು. ಅದೇ ರೀತಿ ಚಿಕ್ಕಮಗಳೂರು ವೃತ್ತಕ್ಕೆ 60 ಹುದ್ದೆಗಳು ಖಾಲಿ ಇರುತ್ತವೆ. ಕಲಬುರಗಿ ವೃತ್ತಕ್ಕೆ 6 ಹುದ್ದೆಗಳು. ಅದೇ ರೀತಿ ಬೆಳಗಾವಿ ವೃತ್ತಕ್ಕೆ 42 ಹುದ್ದೆಗಳು ಇರುತ್ತವೆ ನೋಡಿ. ಮೈಸೂರು ವೃತ್ತಕ್ಕೆ 121 ಹುದ್ದೆಗಳು ಖಾಲಿ ಇರುತ್ತವೆ. ಬಳ್ಳಾರಿ ವೃತ್ತಕ್ಕೆ 64 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿ ಚಾಮರಾಜನಗರ ವೃತ್ತಕ್ಕೆ 159 ಹುದ್ದೆಗಳು ಖಾಲಿ ಇವೆ. ಬೆಂಗಳೂರು ವೃತ್ತಕ್ಕೆ 82 ಹುದ್ದೆಗಳು ಖಾಲಿ ಇವೆ. ಶಿವಮೊಗ್ಗ ವೃತ್ತಕ್ಕೆ 44 ಹುದ್ದೆಗಳು. ಇದರ ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ ಒಟ್ಟು ಟೋಟಲ್ 8 ಹುದ್ದೆಗಳು ಇರ್ತವೆ. ಹಾಗೆ ನೆಕ್ಸ್ಟ್ ನೋಡೋಣ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತಾರೆ ಅದನ್ನ ತೋರಿಸ್ತೀನಿ ನೋಡಿ. ಮೊದಲಿಗೆ ಅಪ್ಲಿಕೇಶನ್ ಯಾರೇ ಆಗುತ್ತೆ ಅವರೆಲ್ಲರದು ಮೆರಿಟ್ ತೆಗಿತಾರೆ. ಯಾವ ಥರ ಮೆರಿಟ್ ತೆಗಿತಾರೆ ಅಂದರೆ SSLCಯಲ್ಲಿ ಗಳಿಸಿರೋ ಮಾರ್ಕ್ಸ್ ಮೇಲೆ ಮೆರಿಟ್ನ ತೆಗಿತಾರೆ. 1:20 ಹಂಗೆ ಮೆರಿಟ್ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಫಿಸಿಕಲ್ ಕರೀತಾರೆ ನೋಡಿ. ಮೊದಲಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನಡೆಯುತ್ತೆ. ಅದರಲ್ಲಿ ಪುರುಷ ಅಭ್ಯರ್ಥಿಗಳು ನೋಡಿ ಈ ಥರ ಇದೆ. ಎತ್ತರ ಕನಿಷ್ಠ 163 ಸೆಂಟಿಮೀಟರ್, ಬುಡಕಟ್ಟು ಜನಾಂಗದವರಿಗೆ 152 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿ ಅದೇ ಸ್ಥಳತೆ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 79 ಹಾಗೆ ಬುಡಕಟ್ಟು ಜನಾಂಗದವರಿಗೆ 74 ಇರುತ್ತೆ. ಅದೇ ರೀತಿ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ ಎತ್ತರ ಕನಿಷ್ಠ 150 ಸೆಂಟಿಮೀಟರ್ ಹಾಗೂ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳ 145 ಸೆಂಟಿಮೀಟರ್, ಹಾಗೆ ಕನಿಷ್ಠ ತೂಕ 40 kg ಹಾಗೆ ಬುಡಕಟ್ಟು ಜನಾಂಗ 38 kg ಆಗಿರುತ್ತೆ. ಇಲ್ಲಿ ಕೆಲವು ನ್ಯೂನತೆಗಳು ಕೊಡ್ತಾರೆ, ಇವು ಇದ್ರೆ ಸೆಲೆಕ್ಷನ್ ಮಾಡಲ್ಲ ಅಂತ ಹೇಳ್ತಾರೆ ನೋಡಿ. ಯಾವ್ಯಾವ್ದು ನೋಡ್ಕೊಳ್ಳಿ. ಅದೇ ರೀತಿ ಫಿಸಿಕಲ್ ಎನ್ವೈರನ್ಮೆಂಟ್ ಟೆಸ್ಟ್ ಇರುತ್ತೆ. ಇದರಲ್ಲಿ ಪುರುಷ ಅಭ್ಯರ್ಥಿಗಳು 16 ಮೀಟರ್ ಓಟವನ್ನು 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು 1000 ಮೀಟರ್ ಓಟವನ್ನು 6 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ.
ನೆಕ್ಸ್ಟ್ ಬಂದುಬಿಟ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದರಲ್ಲಿ ನೋಡಿ 100 ಮೀಟರ್ ಓಟವನ್ನು ಪುರುಷ ಅಭ್ಯರ್ಥಿಗಳು 15 ಸೆಕೆಂಡ್ನಲ್ಲಿ, ಅದೇ ರೀತಿ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 18.5 ಸೆಕೆಂಡ್ನಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಎತ್ತರ ಜಿಗಿತ ಬಂದುಬಿಟ್ಟು ಪುರುಷ ಅಭ್ಯರ್ಥಿಗಳು 1.20 ಮೀಟರ್ ಜಿಗಿಬೇಕಾಗುತ್ತೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು 0.90 ಮೀಟರ್ ಜಿಗಿಬೇಕಾಗುತ್ತೆ. ಅದೇ ರೀತಿ ಉದ್ದ ಜಿಗಿತ ಬಂದುಬಿಟ್ಟು ಪುರುಷ ಅಭ್ಯರ್ಥಿಗಳು 3.80 ಮೀಟರ್, ಮಹಿಳಾ ಅಭ್ಯರ್ಥಿಗಳು 2.50 ಮೀಟರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ನೋಡಿ ಶಾರ್ಟ್ ಪುಟ್ ಇರುತ್ತೆ. ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 16 LB ಇರುತ್ತೆ, ಅದನ್ನು 5.60 ಮೀಟರ್ ದೂರ ಎಸಿಬೇಕಾಗುತ್ತೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು 3.76 ಮೀಟರ್ ಹೋಗಿರುತ್ತೆ, ಅವರಿಗೆ 8 LB ಇದು ಇರುತ್ತೆ. ಅದೇ ರೀತಿ 800 ಮೀಟರ್ ಓಟ ಇರುತ್ತೆ. ಇದರಲ್ಲಿ ಪುರುಷ ಅಭ್ಯರ್ಥಿಗಳು 2 ನಿಮಿಷ 50 ಸೆಕೆಂಡ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳ 200 ಮೀಟರ್ ಓಟ ಇರುತ್ತೆ, ಇದನ್ನು 40 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ಗೆ ನೀವು ಸೆಲೆಕ್ಷನ್ ಆಗಬೇಕಂದ್ರೆ ಇವು 5 ಏನದಲ್ಲ, ಇವು 5ರಲ್ಲಿ ನೀವು 3 ಕಂಪಲ್ಸರಿ ಪಾಸ್ ಆಗಬೇಕಂತ ಹೇಳ್ತಾರೆ ಅವರು. ಅದೇ ರೀತಿ ಫಿಸಿಕಲ್ಗೆ ಹೋಗುವಾಗ ಯಾವ ಡಾಕ್ಯುಮೆಂಟ್ ಹೋಗಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಇಲ್ಲಿದೆ, ನೋಡ್ಕೊಳ್ಳಿ. ಯಾವ ಡಾಕ್ಯುಮೆಂಟ್ ಆಗುತ್ತೆ ಅವನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಬಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ, ಆಮೇಲೆ ತಾತ್ಕಾಲಿಕ ಪಟ್ಟಿ ಬಿಡ್ತಾರೆ, ಮೂಲ ದಾಖಲೆ ಪರೀಕ್ಷೆ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿ ಪ್ರಾಪರಾಗಿ ಚೆಕ್ ಮಾಡಿ ಆಮೇಲೆ ಲಾಸ್ಟಿಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಈ ಮೆರಿಟ್ ಕೆಲವೊಂದು ರೂಲ್ಸ್ ಮೇಲೆ ಅವರು ಬಿಡ್ತಾರೆ. ಯಾವ ಥರ ಅಂದರೆ ಕೆಲವೊಬ್ಬರು ಮಾರ್ಕ್ಸು ಸೇಮ್ ಇದ್ದರೆ ಯಾರು ಏಜ್ ಜಾಸ್ತಿ ಇರುತ್ತೆ ಅವ್ರಿಗೆ ಪ್ರಿಫರ್ ಕೊಡ್ತಾರೆ. ಅದೇ ರೀತಿ ಇದಾದಮೇಲೆ ನೆಕ್ಸ್ಟ್ ನಿಮಗೂ ನೇಮಕಾತಿ ಹೊಂದಿದ್ದು ಯಾವ ಥರ ಇರುತ್ತೆ, ನೇಮಕಾತಿ ಹೊಂದಿದ ಮೇಲೆ ಯಾವ ಥರ ಇರುತ್ತೆ ನಿಮ್ಮದು 6 ತಿಂಗಳವರೆಗೆ ಮಿನಿಮಮ್ ನೋಡಿ. ಅರಣ್ಯ ವೀಕ್ಷಕರು 6 ತಿಂಗಳು ಬುನಾದಿ ತರಬೇತಿ ಇರುತ್ತೆ, ಅದಾದಮೇಲೆ 36 ತಿಂಗಳು ನಿಮ್ಮದು ಪೂರ್ವಾವಧಿಗೆ ಇರುತ್ತೆ ಡ್ಯೂಟಿಯ, ಅದಾದಮೇಲೆ ನಿಮ್ಮದು ಪರ್ಮನೆಂಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್.